ही शांतता राहावी म्हणून विचार करत असते. तर काही एक दिवसापासून बघितलं तर काहीतरी समाजविटक कार्य काही समाजकंटकाकडून केलं जात. परवा एक 2-4 दिवसाचे जर प्रकार बघितले तर हा शांतता कुठेतरी बिघडवण्याचा प्रयत्न होत आहे आणि ती शांतता बिघडवण्यापूर्वी पोलीस प्रशासनानं त्याच्यावर योग्य ती कारवाई करावी. एकत्रित येऊन पोलीस डिपार्टमेंटला एक निवेदन देण्यासाठी जमलेलं आहोत. कारण 2-3 दिवसापूर्वीच्या घटना बघितल्या तर काहीतरी मुद्दाम होऊन बेळगावचा परिसर जे कुठेतरी दंगल घडवावी ह्या हेतूने ते कार्य करत आहे. त्याचप्रमाणे केजूर गाव येथे पुरातन काळातील खानवती काळातील एक महादेव मंदिर आहे, पवित्र महादेव मंदिर आहे. त्या महादेव मंदिरच्या पक्षाचे लोक गुण्यागोविंदाने राहतात. सण उत्सवाच्या माध्यमातून आपण सर्वजण एकमेकांना सहाय्य करतो. ಓಕೆ ಸರ್. ನಾನು ಸ್ವಲ್ಪ ಮೊದಲ ನಮ್ಮ ಅರ್ಜಿ ನಿಮ್ಮಿಂದ ನಾನು ಇಸ್ಕೊಂಡಿದ್ದೀನಿ. ಸೊ ಇದೆಲ್ಲ ವಿಷಯ ಇದರಲ್ಲಿ ನೀವು ಏನು ಬರೆದಿದ್ರಿ ಮತ್ತು ನೀವು ಏನೇನು ಮಾತಾಡಿದ್ರಿ ನಾನು ಹೇಳ್ತೀನಿ ಏನಾಗಿದೆ ಇದರಲ್ಲಿ. ಅವ್ರ ಮೊದಲದು ಪಾಯಿಂಟಲ್ಲಿ ಆಲ್ರೆಡಿ ಅದು ಈಗ ಸೆಕೆಂಡ್ ಪಾಯಿಂಟ್ ಅವರು ನೀವು ಹೇಳಿದ್ರಿ ಯಾವ ಜಾಗದಲ್ಲಿ ಯಾವ ವಿಷಯ ಯಾರ ಜನ ಬಗ್ಗೆ ಅವರು ಸ್ಕ್ರೀನಿಂಗ್ ಮಾಡ್ತಾರಂತೆ ಅದು ಕೂಡ ನಾನು ಚೆಕ್ ಮಾಡ್ತೀನಿ. ಆ ಥರ ಯಾವುದು ನಡೀತಾ ಇದೆ ಅಲ್ವೋ ಅದು ನನ್ನ ಪೊಲೀಸ್ ಸ್ಟಾಫ್ ಆಲ್ರೆಡಿ ನಿನ್ನೆ ರಾತ್ರಿಯಿಂದ ನಾವು ಕಳಿಸ್ತೀವಿ. ಇನ್ನೊಂದು ಇದು ಕಾಕಟಿ ವಿಷಯ ಬಗ್ಗೆ ಕೂಡ ಆಲ್ರೆಡಿ ಮೊನ್ನೆಯಿಂದ ಅಲ್ಲೇ ನಾವು ಫಿಕ್ಸ್ ಪಾಯಿಂಟ್ ನಾವು ಹಾಕಿದ್ದೀವಿ ಆ ಜಾಗದಲ್ಲಿ. ಈಗ ಬಹುಶಃ ನೀವು ಚೆಕ್ ಮಾಡ್ತಿದ್ರೆ ನೀವು ಚೆಕ್ ಮಾಡಿ, ಬಟ್ ಆ ಜಾಗದಲ್ಲಿ ಈಗ ನಮ್ಮ ಸ್ಟಾಫ್ ಅಲ್ಲೇ ಇದ್ದಾರೆ. ಸೊ ನನಗೆ ಬರೀ ಒಂದು ನಾನು ಹೇಳ್ತೀನಿ, ಈ ಥರ ನೀವು ಏನು ಹೇಳಿದರೆ ಈ ಥರ ಆಗಲ್ಲ, ಆಲ್ರೆಡಿ ಸ್ಟಾಫ್ ಹಾಕಿದ್ದೀರಿ. ಓಕೆ, ಸೊ ಅದಕ್ಕೆ ನೀವು ಆ ಥರ ಯಾವುದು ಟೆನ್ಷನ್ ತೊಗೋಬಿಡಿ. ಮತ್ತು ಬಹುಶಃ ಈ ಥರ ವಿಷಯ ಬಗ್ಗೆ ನಿಮ್ಮ ಗಮನ ಯಾವಾಗ ಬಂದರೆ ಅದು ತಕ್ಷಣ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಮಾಹಿತಿ ಕೊಡಿ. ಏನೇನು ಇಲಿಗಲ್ ಆ್ಯಕ್ಟಿವಿಟೀಸ್ ಯಾವ ಜಾಗದಲ್ಲಿ ನಡೀತಾ ಇದ್ದರೆ ನಾವು ನಿಲ್ಲಿಸ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು, ನಾವು ಎಲ್ಲರಿಗೆ ನಾವು ಜಸ್ಟಿಸ್ ಕೊಡಬೇಕು. ಬರೀ ಇದು ಅಲ್ಲ. ಇಂಡಿಯನ್ಸ್ ಯಾರು ಇದ್ದಾರೆ ಎಲ್ಲರಿಗೆ ಈ ಜಸ್ಟಿಸ್ ಕೊಡಲಿಕ್ಕೆ ನಮ್ಮ ಜವಾಬ್ದಾರಿ ಇದೆ. ಮತ್ತು ನಾನು ಪ್ರಾಮಿಸ್ ಮಾಡ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗಲೂ ವಿ ವಿಲ್ ಗಿವ್ ಯು ಜಸ್ಟಿಸ್. ಓಕೆ, ಬೇರೆ ಯಾವುದು ಇದ್ರೆ ಕೂಡ ಈಗ ನೀವು ಹೇಳ್ಬಹುದು, ನಾನು ಹೇಳ್ತೀನಿ. ಇನ್ನೊಂದು ಮಾತು, ಅವು ಕ್ರೂರಿ ಔರಂಗಜೇಬದ ಬ್ಯಾನರ್ ಹಚ್ಚಾಕತ್ತಾರ ರೀ. ನಾವು ಅಂಥ ದೊಡ್ಡ ಬಾಬರಿ ಮಸೀದಿ ಕೆಡವಿ ಬ್ಯಾನರ್ ತೆಗೆದು ದೊಡ್ಡ ವಿಷಯ ಇಲ್ಲ ನಮ್ಗೆ. ನಾವೇನ ಶಾಂತಿ ಕಲ್ಲಬಾರ್ದಂತೆ ಕಮಿಷನರ್ಗೊಂದು ಮನವಿ ಕೊಟ್ಟೇವಿ. ಅನುಗುಳದಾಗ ಅಂಥ ಕ್ರೂರಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಹಚ್ಚಾಕತ್ತಾರು, ಮತ್ತು ಔರಂಗಜೇಬ್ ಬ್ಯಾನರ್ ಹಚ್ಚಾಕತ್ತಾರು. ಈಗ ಹಿಂಗೆ ಬಿಟ್ರೆ ಮತ್ತು ನೆಕ್ಸ್ಟ್ ನಾವು ಬಜರಂಗದವ್ರ ಕಾರ್ಯ ಮಾಡ್ತೀವಿ. ಮತ್ತು ನಮಗೇನು ಒಂದು ಅಂಥ ದೊಡ್ಡ ಮಸೀದಿ ಕೆಡವಿ ದೊಡ್ಡ ಬ್ಯಾನರ್ ತೆಗಿಯೋಕೆ ದೊಡ್ಡ ವಿಷಯ ಇಲ್ಲ. ಟಿಪ್ಪು ಸುಲ್ತಾನ ಔರಂಗಜೇಬ ಬ್ಯಾನರ್ ಹಾಕತ್ತಾರ ರೀ. ಅಂದರೆ ಹಿಂದೂಗಳ ವಿರೋಧಿಯಾಗಿ ಅವ್ರ ಬ್ಯಾನರ್ಗಳೆಲ್ಲ ಹಾಕಾಕತ್ತಾರೆ. ಅದ ಔರಂಗಜೇಬ್ ಕಿಂಗ್, ಭಾರತದ ಕಿಂಗ್, ದೇಶದ ಕಿಂಗ್ ಅಂತೇಳಿ ಬ್ಯಾನರ್ಗೆ ಫೋಟೋ ಹಾಕತ್ತಾರೆ. ಅದರಲ್ಲ ವಿಡಿಯೋ ಅದ ನಮ್ಮ ಕಡೆ ಎಲ್ಲ ವಿಡಿಯೋದು. ಹಿಂಗೆ ಈಗ ಇದೆ ಅವ್ರು ರಂಜಾನ್ ನಡೆದಿದ್ರಲ್ಲ ಆ ಟೈಮಾಗ ಮಾಡತ್ತಾರ. ನಮ್ಮ ವಿರೋಧಾಗಿ, ಹಿಂದೂಗಳ ವಿರೋಧಾಗಿ ಅವರು ಇದು ಸ್ಕ್ರೀನಿಂಗ್ ಎಲ್ಲ ಮಾಡಕತ್ತಾರೆ. ಔರಂಗಜೇಬ್ ನಾಲ್ಕು ರೀ, ಅವು ಕ್ರೂರಿ. 45 ಲಕ್ಷ ಮಂದಿ ಹಿಂದೂಗಳು ಕೊಂದಾನು. ಹಾಂ, ಅವ್ರಿಗಿರಬೇಕು. ಅವ್ರು ಯಾರು ಹುಟ್ಟಾರ ಅವ್ರಿಗೆ ಗೊತ್ತಿರಲ್ಲ. ಔರಂಗಜೇಬ್ ಹುಟ್ಟಿದ್ರೆ ಅವ್ರಿಗೆ ಅವ್ರು ತೋರ್ಸಾಕ ಔರಂಗಜೇಬ್ ಹೀರೋ ಅಂತೇಳಿ. ಔರಂಗಜೇಬ್ ನಮ್ಮ ದೇಶದ ಹೀರೋ ಅಂತ ಅವ್ರು ತೋರ್ಸಾಕತ್ತಾರ ರೀ. ಹಾಂ, ಇಡೀ ಸಮಾಜಕ್ಕೆ ಗೊತ್ತಿದೆ ಯಾರು ಔರಂಗಜೇಬ್ ಏನಂತ. ಸಂಭಾಜಿ ಮಹಾರಾಜರ 40 ದಿವಸ ಹಾಲು ಮಾಡಿ ಕೊಂದವ್ರನ್ನ ಅವ್ರಿಗೆ ತಮ್ಮ ಹೀರೋ ಅಂತ ತೋರ್ಸಾಕತ್ತಾರೆ. ಮತ್ತು ಅವ್ರು ಏನು ನಾವು ಹಿಂಗೆ ಗಪ್ಕೊಂಡಿರಂಗಿಲ್ಲ. ಈಗ ಪೊಲೀಸರು ಏನು ಆ್ಯಕ್ಷನ್ ತೊಗೊಲಿ ಅಂದ್ರೆ ನಾವು ಹಿಂಗೆ ಗಪ್ಕೊಂಡಿರಂಗಿಲ್ಲ. ಮುಂದಿನ ನಮ್ಮ ಅಲ್ಲಿ ಗಲ್ಯಾಗ ಹೊಕ್ಕ ಬ್ಯಾನರ್ ತೆಗಿತೇವೆ. ಸುನೀಲ್ ಗೌರಣ್ಣ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಪೊಲೀಸ್ ಕಮಿಷನರೇಟ್ಗೆ ಅಲ್ಲಲ್ಲಿ ದೇವಸ್ಥಾನಗಳ ಮೇಲೆ ನಡೆಯುತ್ತಿರುವಂಥ ಕಲ್ಲು ತೂರಾಟ ಮತ್ತು ದೇವಸ್ಥಾನಗಳ ಮೇಲೆ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂಥ ಕೆಲಸ ನಡೀತಿದೆ. ಅಲ್ಲಿ ಮಾಂಸಾಹಾರ ಸೇವನೆ ಮತ್ತು ಮದ್ಯಪಾನ ಸೇವನೆ ಮತ್ತು ಕೆಲವು ಜನ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುವಂಥ ಘಟನೆಗಳು ನಮ್ಮ ನಗರಿಗೆ ಬಂದಿದ್ದ ಕಾರಣ ಇವತ್ತಿನ ದಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವತಿಯಿಂದ ನಾವೆಲ್ಲ ಕೂಡಿಕೊಂಡು ಕಮಿಷನರೇಟ್ಗೆ ಇಂಥ ಸೂಕ್ಷ್ಮ ನಮ್ಮ ದೇವಸ್ಥಾನಗಳಲ್ಲಿ ಅಪವಿತ್ರತೆ ಆಗ್ತಾ ಇರೋದ್ರಿಂದ ಈ ಪೊಲೀಸ್ ಇಲಾಖೆಯು ತಮ್ಮ ಗುಪ್ತಚರ ಇಲಾಖೆಯ ವತಿಯಿಂದ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲೆಲ್ಲಿ ಇಂಥ ಘಟನೆಗಳು ನಡೀತಾವಲ್ಲ
ಆ ಘಟನೆಗಳಿಗೆ ಒಂದು ಬಂದೋಬಸ್ತ್ ಮಾಡಿ ಅಲ್ಲಿ ಇಂಥ ಘಟನೆಗಳ ಮರು ಕಳಿಸದಂತೆ ತಾವೆಲ್ಲ ಜವಾಬ್ದಾರಿ ವಹಿಸ್ಬೇಕಂತೇಳಿ ಪೊಲೀಸ್ ಕಮಿಷನರ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಜಿಲ್ಲಾದ್ಯಂತ ಗಾಂಜಾ ಹಾವಳಿ ಜಾಸ್ತಿ ನಡೀತಾ ಇದೆ. ಪ್ರತಿಯೊಂದು ತಾಲೂಕಿನಲ್ಲಿ ಗಾಂಜಾ ಸೇವನೆ ಮಾಡುವಂಥ ಮಕ್ಕಳು ಜಾಸ್ತಿ ಆಗ್ತಾಯಿದ್ದಾರೆ. ಇದರಿಂದ ಸಮಾಜದಲ್ಲಿ ವಿಕೃತ ಕ್ರಾಂತಿಗಳು ನಡೀತಾ ಇದ್ದಾವೆ. ಆ ಒಂದು ದೃಷ್ಟಿಕೋನದಿಂದ ಇವತ್ತೆಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಕಮಿಷನರೇಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ